ಹಾಯ್ ವೆಲ್ಕಮ್ ಟು ಎಜುಕೇಷನ್ ಚಾನಲ್. ಇವತ್ತಿನ ನಮ್ಮ ಟಾಪಿಕ್ ಬಂದು ಡೋಂಟ್ ಯು ಅಂದರೆ ನಮ್ಮ ಸಾಮಾನ್ಯವಾಗಿ ನಮ್ಮ ಎದುರು ಪಕ್ಷ ವ್ಯಕ್ತಿ ಜೊತೆ ನಾವು ಮಾತನಾಡುವಾಗ ನೀನು ಬರೆಯುವುದಿಲ್ಲವೇ, ನೀನು ಹೋಗುವುದಿಲ್ಲವೇ, ನೀನು ಊಟ ಮಾಡುವುದಿಲ್ಲವೇ, ನೀನು ಟಿ ವಿಯನ್ನು ನೋಡುವುದಿಲ್ಲವೇ ಎನ್ನುವ ಸಂದರ್ಭದಲ್ಲಿ ಕೆಲವೊಂದು ಈ ಪ್ರಶ್ನೆಗಳನ್ನು ನಾವು ಯಾವ ರೀತಿ ಹಾಕಬೇಕಂದ್ರೆ ಡೋಂಟ್ ಯು ಎಂಬ ಸ್ಟ್ರಕ್ಚರ್ ಮೂಲಕನೇ ಪ್ರಶ್ನೆ ಕೇಳಬೇಕಾಗುತ್ತೆ. ಹೌದಾ? ನೋಡಿರಿ, ಡೋಂಟ್ ಯು ಎಂಬ ಸ್ಟ್ರಕ್ಚರು ನಾವು ದಿನನಿತ್ಯ ಬಳಸುವಂಥ ಸ್ಟ್ರಕ್ಚರೇ, ದಿನನಿತ್ಯ ಬಳಸುವಂಥವೇ. ಓಕೆನಾ? ನೀನು ಬರುವುದಿಲ್ಲವೇ, ಅವನು ಓಡುವುದಿಲ್ಲವೇ, ಅವಳು ಅಡುಗೆ ಮಾಡುವುದಿಲ್ಲವೇ ಅಂದರೆ ಪ್ರಶ್ನೆ ಸಂದಿಗ್ಧ ಅಂದರೆ ಪ್ರಶ್ನೆ ಮೂಲಕ ಯಾವ ರೀತಿ ಮಾಡ್ತಾನಿಲ್ಲವೇ, ಓಕೆ, ಅವನು ಓಡುತ್ತಾನೆಯೇ, ಅವನು ನೋಡುವುದಿಲ್ಲವೇ, ಈ ರೀತಿ ಪ್ರಶ್ನೆಗಳನ್ನು ಡೋಂಟ್ ಯು ಎಂಬ ಸ್ಟ್ರಕ್ಚರ್ ಮೂಲಕನೇ ನಾವು ಇಂಗ್ಲೀಷ್ ಮಾತಾಡೋಕ್ಕಾಗುತ್ತೆ. ಸೊ ಪ್ಲೀಸ್ ನೋಟ್, ಎಲ್ಲರೂ ನೋಟ್ ಮಾಡ್ಕೊಳ್ಳಿ ದಯವಿಟ್ಟು. ಯಾಕಂದರೆ ವಿಡಿಯೋ ಪಾಸ್ ಮಾಡಿದ್ರು ನೋಡಿರಿ ಅಥವಾ ಮತ್ತೊಂದು ಬರೆಯಾದ್ರು ನೋಡಿ. ಫೈನಲ್ ಆಗಿ ನಮ್ಮದೊಂದು ಕೊನೆಯ ರಿಕ್ವೆಸ್ಟ್, ಪ್ಲೀಸ್ ನಿಮ್ಮಿಂದ ಇನ್ನೊಬ್ಬರಿಗೆ ಸಹಾಯ ಆಗಬೇಕಂದ್ರೆ ಈ ವಿಡಿಯೋವನ್ನು ನೀವು ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗಬೇಕಂದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿರಿ, ನೀವು ಸಬ್ಸ್ಕ್ರೈಬ್ ಮಾಡಿರಿ, ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿರಿ, ಎಜುಕೇಷನ್ ಚಾನಲ್ಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ಇವತ್ತಿನ ನಮ್ಮ ಟಾಪಿಕ್ ಬಂದು ಡೋಂಟ್ ಯು. ಓಕೆನಾ? ಡೋಂಟ್ ಯು ಎಂಬ ಸ್ಟ್ರಕ್ಚರಲ್ಲಿ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಫ್ರೇಮ್ ಹೆಂಗಿರ್ತಪ್ಪ, ಈ ಸ್ಟ್ರಕ್ಚರ್ ನಾವು ಪರ್ಫೆಕ್ಟಾಗಿ ನೋಟ್ ಮಾಡಲೇಬೇಕು. ಡೋಂಟ್ ಯು ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಓಕೆನಾ? ಡೋಂಟ್ ಯು ಪ್ಲಸ್ ಸಬ್ಜೆಕ್ಟ್ ಪ್ಲಸ್ V1 ಪ್ಲಸ್ ಎಕ್ಸ್ಟ್ರಾ ವರ್ಡ್ಸ್. ಡೋಂಟ್ ಫರ್ಗೆಟ್, ಮರಿಬೇಡ್ರಿ. ಈ ಸ್ಟ್ರಕ್ಚರ್ ಬಂದರೆ ನಮಗೆ ಸೆಂಟೆನ್ಸ್ ಹೆಂಗಿರುತ್ತೆ ಅಂಬೋದು ಇಲ್ಲೇ ಗೊತ್ತಾಗ್ಬಿಡ್ತು. ಓಕೆನಾ? ಹಾಗೆ ಇಲ್ಲಿ ಕೊಟ್ಟಿರುವಂಥ 7 ಸಬ್ಜೆಕ್ಟ್ ಐ ವು ಯು ದೆ ಈ ಶಿ ಇಟ್. ಐ ವು ಯು ದೆ ಈ 4 ಸಬ್ಜೆಕ್ಟ್ಗಳಿಗೆ ಡೋಂಟ್ ಎಂಬ ಸ್ಟ್ರಕ್ಚರ್ ಬಳಸಬೇಕಾಗುತ್ತೆ. ಡೋಂಟ್ ಐ ಗೋ ಟು ಸ್ಕೂಲ್, ಡೋಂಟ್ ವಿ ಗೋ ಟು ಸ್ಕೂಲ್, ಡೋಂಟ್ ಯು ಗೋ ಟು ಸ್ಕೂಲ್, ಡೋಂಟ್ ದೇ ಆಸ್ಕ್ ಮೀ, ಈ ರೀತಿ. ಇಲ್ಲಿ ಅದೇ ರೀತಿ ಹಿ ಶಿ ಇಟ್ ಎಂಬ ಸಬ್ಜೆಕ್ಟ್ಗಳಿಗೆ ಡಸಂಟ್ ಎಂಬ ಸ್ಟ್ರಕ್ಚರನ್ನು ಬಳಸಬೇಕಾಗುತ್ತೆ. ಡಸಂಟ್ ಹಿ ಸ್ಪೀಕ್ ಇಂಗ್ಲೀಷ್, ಡಸಂಟ್ ಶಿ ಸ್ಪೀಕ್ ಇಂಗ್ಲೀಷ್, ಡಸಂಟ್ ಇಟ್ ಗೋ ಟು ದೇರ್, ಓಕೆ, ಡಸಂಟ್ ಇಟ್ ಗೋ ಟು ದೇರ್, ಡಸಂಟ್ ಇಟ್ ಕಮ್ ಟು ಹಿಯರ್, ಈ ರೀತಿ ಮಾತಾಡಬೇಕಾಗುತ್ತೆ. ಈ ಶೀಟಿಗೆ ಡಸಂಟ್ ಎಂಬುದು ಬಳಸಬೇಕಾಗುತ್ತೆ. ಐ ವು ಯು ದೇಗೆ ಡೋಂಟ್ ಎಂಬ ಸ್ಟ್ರಕ್ಚರ್ ಬಳಸಬೇಕಾಗುತ್ತೆ. ಪ್ಲೀಸ್ ನೋಟ್, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಓಕೆನಾ? ಎಕ್ಸಾಂಪಲ್ಸ್ ನೋಡೋಣ. ಎಕ್ಸಾಂಪಲ್ಸ್ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆನಾ? ಡೋಂಟ್ ಯು ಕಮ್ ವಿತ್ ಮೀ, ಡೋಂಟ್ ಯು ಕಮ್ ವಿತ್ ಮೀ, ನೀವು ನನ್ನ ಜೊತೆ ಬರುವುದಿಲ್ಲವೇ, ಪ್ರಶ್ನೆ ಕೇಳ್ತೀವಲ್ವ ನೆಗೆಟಿವ್ನಲ್ಲಿ. ಓಕೆನಾ? ನೆಗೆಟಿವ್ ಇಂಟ್ರಾಗೇಟಿವ್ ಇವೆಲ್ಲ ಮಾತಾಡೋವೆಲ್ಲ ನೆಗೆಟಿವ್ ಇಂಟ್ರಾಗೇಟಿವ್. ಡೋಂಟ್ ಯು ಕಮ್ ವಿತ್ ಮೀ, ನೀವು ನನ್ನ ಜೊತೆ ಬರುವುದಿಲ್ಲವೇ, ಇವು ಕೂಡ ದಿನನಿತ್ಯ ಮಾತನಾಡುವ ಸೆಂಟೆನ್ಸ್. ಇಲ್ಲಿ ನಾವು ನೆಗೆಟಿವ್ನಲ್ಲಿ ಹೇಳ್ತಿದ್ವಿ. ಹೌದಾ? ಓಕೆನಾ? ನೆಕ್ಸ್ಟ್, ಡೋಂಟ್ ಯು ಗೋ ನೌ, ಡೋಂಟ್ ಯು ಗೋ ನೌ ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಬರುವಂತಹ ಕ್ವಶನ್ಗಳು ಇವೆಲ್ಲ. ಓಕೆನಾ? ನೆಗೆಟಿವ್ ಇಂಟ್ರಾಗೇಟ್ನಲ್ಲಿ ಹೇಳುವಂಥ ಕ್ವಶನ್ಗಳು. ನೀವು ಪ್ರಸ್ತುತ ಹೋಗುವುದಿಲ್ಲವೇ, ನೀವು ಪ್ರಸ್ತುತ ಹಾಡುವುದಿಲ್ಲವೇ, ನೀವು ಅಡುಗೆ ಮಾಡುವುದಿಲ್ಲವೇ, ನೀವು ಆ ಗುಡ್ಡವನ್ನು ಏರುವುದಿಲ್ಲವೇ, ನೀವು ನಿಮ್ಮ ಮನೆಯನ್ನು ಕಟ್ಟುವುದಿಲ್ಲವೇ, ನೀವು ನಿಮ್ಮ ಎಕ್ಸಾಮ್ ಪಾಸ್ ಮಾಡುವುದಿಲ್ಲವೇ. ಹೌದಾ? ಇಲ್ಲ ನೋಡಿರಿ, ಡೋಂಟ್ ಯು ವಾಚ್ ಟಿ ವಿ, ನೀವು ಟಿ ವಿ ನೋಡೋದಿಲ್ಲವೇ. ಇವೆಲ್ಲ ಕನ್ನಡದಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸ್ ಎಕ್ಸಾಂಪಲ್ಸ್ ನೋಡಿರಿ. ಹಾಗೆ ನೀವು ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಕೆಲವು ಎಕ್ಸಾಂಪಲ್ಸ್ ನಾವು ಕೊಡ್ತೀವಿ. ಅದಕ್ಕಿಂತ ಮುಂಚೆ ಕೆಲವು ಎಕ್ಸಾಂಪಲ್ಸ್ ಯಾವ ರೀತಿ ಸೆಂಟೆನ್ಸ್ ಕ್ರಿಯೇಟ್ ಮಾಡಬೇಕು ಸ್ವಲ್ಪ ನೋಡೋಣ. ಪ್ಲೀಸ್ ನೋಟ್ ಮಾಡ್ಕೊಳ್ರಿ. ಡೋಂಟ್ ಯು ವಾಚ್ ಟಿ ವಿ, ನೀವು ಟಿ ವಿ ನೋಡೋದಿಲ್ಲವೇ. ನೆಕ್ಸ್ಟ್, ಡೋಂಟ್ ಯು ಟೇಕ್ ಕಾಫಿ, ಡೋಂಟ್ ಯು ಟೇಕ್ ಕಾಫಿ. ಓಕೆನಾ? ಯಾವ ರೀತಿ ಸೆಂಟೆನ್ಸ್ ಮಾತನಾಡೋದು ಹೆಂಗೆ ಹೇಳ್ಬೇಕಂದ್ರೆ ಡೋಂಟ್ ಯು ಟೇಕ್ ಕಾಫಿ ಅಂತ ಹೇಳಬೇಕು ಹೊರತು ಡೋಂಟ್ ಯು ಟೇಕ್ ಕಾಫಿ ಅಂತಾದರೆ ಹೆಂಗಾಗುತ್ತೆ ಗೊತ್ತದ, ಉತ್ತರ ಕೊಟ್ಟಂಗೆ ಆಗುತ್ತೆ. ಡೋಂಟ್ ಯು ಟೇಕ್ ಕಾಫಿ ಆ ಹೇಳುವ ಸಂದರ್ಭಗಳು ಹೆಂಗಿರ್ಬೇಕಂದ್ರೆ ಪ್ರೊನೌನ್ಸಿಯೇಷನಲ್ಲಿ ಡೋಂಟ್ ಯು ಟೇಕ್ ಕಾಫಿ ಪ್ರಶ್ನೆ ಕೇಳಿರ್ಬೇಕು. ನೀನು ಊಟ ಮಾಡೋಂಗಿಲ್ಲವಾ? ಸಾಮಾನ್ಯವೇ ನಾವು ಮಾತಾಡೋದು ಹೆಂಗಿದೆ, ನೀನು ಊಟ ಮಾಡೋಂಗಿಲ್ವಾ,
ನೀನು ಅಡುಗೆ ಮಾಡೋದಿಲ್ಲ, ನೀನು ಹೋಗೋದಿಲ್ವ, ನೀನು ಕಾಲೇಜಿಗೆ ಬರೋದಿಲ್ವ, ಈ ರೀತಿ ಸೆಂಟೆನ್ಸನ್ನು ಮಾತಾಡೋದು ಜಾಸ್ತಿ. ಓಕೆನಾ. ನೆಕ್ಸ್ಟ್, ಡೋಂಟ್ ಯು ಹೆಲ್ಪ್ ಮೀ. ಡೋಂಟ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡೋದಿಲ್ಲವೇ? ನೀನು ಲಾಸ್ಟ್ ಇಯರ್ ನನಗೆ ಹೇಳಿದ್ದಿ ಅಮೌಂಟ್ ಕೊಡ್ತಂತ, ಹೌದಾ? ಡೋಂಟ್ ಯು ಹೆಲ್ಪ್ ಮೀ, ಡೋಂಟ್ ಯು ಗಿವ್ ಮನಿ ಲಾಸ್ಟ್ ಇಯರ್, ಯು ಸೆಡ್ ಲಾಸ್ಟ್ ಇಯರ್. ಓಕೆನಾ. ಈ ರೀತಿ ಡೋಂಟ್ ಯು ಹೆಲ್ಪ್ ಮೀ, ನೀವು ನನಗೆ ಸಹಾಯ ಮಾಡೋದಿಲ್ಲವೇ? ಯು ಅಂತಂದರೆ ನೀನು ಬರ್ತದೆ, ನೀವು ಬರ್ತದೆ. ಓಕೆನಾ. ನೀನು ಅಂತ ಹೇಳ್ಬೋದು, ನೀವು ಅಂತ ಹೇಳ್ಬೋದು. ಡೋಂಟ್ ಯು ಟೆಲ್ ಮೀ ಅಬೌಟ್ ದಟ್, ಡೋಂಟ್ ಯು ಟೆಲ್ ಮೀ ಅಬೌಟ್ ದಟ್, ನೀವು ಅದರ ಬಗ್ಗೆ ನನಗೆ ಹೇಳುವುದಿಲ್ಲವೇ? ನೀವು ಅದರ ಬಗ್ಗೆ ನನಗೆ ಹೇಳುವುದಿಲ್ಲವೇ? ಓಕೆನಾ. ಇಂಥ ಸೆಂಟೆನ್ಸನ್ನು ಪ್ರತಿನಿತ್ಯ ಮಾತನಾಡ್ತಾ ಇದ್ದೀವಿ. ಆದರೆ ಇಂಗ್ಲೀಷ್ನಲ್ಲಿ ಯಾವ ರೀತಿ ಹೇಳ್ಬೇಕೆಂಬುದು ನಮಗೆ ಗೊತ್ತಿರ್ತಾವೆ, ಬಟ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸಮ್ ಪರ್ಸನ್ಸ್ ನಿಮಗೆ ಪಾರ್ಟ್ನರ್ ಸಿಗ್ತಾ ಇಲ್ಲ. ಓಕೆನಾ. ಇವತ್ತಿಂದ ನಾನು ಅದೀನಿ. ಓಕೆನಾ. ಕೆಲವು ಸೆಂಟೆನ್ಸ್ ಕೊಡ್ತೀವಿ, ಪ್ರಾಕ್ಟೀಸ್ ಮಾಡೋಣ. ಓಕೆನಾ. ನೆಕ್ಸ್ಟ್, ಡೋಂಟ್ ಯು ವಾಚ್ ಮೂವೀಸ್. ಡೋಂಟ್ ಯು ವಾಚ್ ಮೂವೀಸ್, ನೀವು ಸಿನಿಮಾ ನೋಡೋದಿಲ್ಲವೇ? ನೀವು ಸಿನಿಮಾ ನೋಡೋದಿಲ್ಲವೇ? ಓಕೆನಾ. ಎಲ್ಲ ಕ್ವಶನ್, ಇಂಟ್ರೋಗೇಟಿವ್ ಕ್ವಶನ್ಸ್ ಇವೆಲ್ಲ ದಿನನಿತ್ಯ ಮಾತನಾಡುವ ಸೆಂಟೆನ್ಸ್ಗಳು ಮಾತ್ರ ಇಲ್ಲಿರೋದು. ಓಕೆನಾ. ನೆಕ್ಸ್ಟ್, ಡೋಂಟ್ ಯು ಹೆಲ್ಪ್ ಯುವರ್ ಪೇರೆಂಟ್ಸ್. ಡೋಂಟ್ ಯು ಹೆಲ್ಪ್ ಯುವರ್ ಪೇರೆಂಟ್ಸ್, ನೀವು ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡೋದಿಲ್ಲವೇ? ಹೌದಾ. ನೀವು ನಿಮ್ಮ ತಂದೆ ತಾಯಿಗೆ ಸಹಾಯ ಮಾಡೋದಿಲ್ಲವೇ? ಡೋಂಟ್ ಯು ಹೆಲ್ಪ್ ಯುವರ್ ಪೇರೆಂಟ್ಸ್, ಡೋಂಟ್ ಯು ಹೆಲ್ಪ್ ಯುವರ್ ಬ್ರದರ್, ಡೋಂಟ್ ಯು ಹೆಲ್ಪ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಆ್ಯಂಡ್ ಎನಿ ಒನ್. ಏನಾದರೂ ಮಾತಾಡ್ರಿ, ಸಬ್ಜೆಕ್ಟ್ ಚೇಂಜ್ ಮಾಡಿರಿ, ವರ್ಬ್ ಚೇಂಜ್ ಮಾಡಿರಿ, ಅಷ್ಟೇ ಸಾಕು. ಆಟೋಮೆಟಿಕ್ಕಾಗಿ ನಿಮಗೆ ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಒಂದು 30 ಡೇಸ್ನಲ್ಲಿ. ಓಕೆನಾ. ಟ್ರಾನ್ಸ್ಲೇಷನ್ ಇಂಗ್ಲೀಷ್ ಟು ಕನ್ನಡ. ಎಲ್ಲ ವಿಡಿಯೋದಲ್ಲಿ ನಿಮಗೆ ಇಂಗ್ಲೀಷ್ ಕಲಿಯೋದಕ್ಕೆ ಬಹಳಷ್ಟು ಎಕ್ಸಾಂಪಲ್ಸ್ ಕೊಡ್ತಾರೆ, ಹೌದಾ, ಥಿಯರಿ ಕೊಡ್ತಾರೆ, ಯಾವ ರೀತಿ ಮಾತನಾಡಬೇಕು ಎಂಬುದು ಗೈಡ್ಲೈನ್ಸ್ ಕೊಡ್ತಾರೆ. ಬಟ್ ನಿಮಗೆ ಇಂಗ್ಲೀಷ್ ಮಾತನಾಡೋದಕ್ಕೆ ಕೆಲವು ವೀಡಿಯೋಸ್ನಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಕೆಲವು ಸೆಂಟೆನ್ಸನ್ನು ಕೊಡ್ತಾಯಿಲ್ಲ. ನಾನು ಕೆಲವು ಜಲ್ದಿ ನೋಡಿದ್ದೀನಿ, ಬಟ್ ನಮ್ಮ ವಿಡಿಯೋದಲ್ಲಿ ಆ ಥರ ಏನಿಲ್ಲ. ಕೆಲವು ಸೆಂಟೆನ್ಸನ್ನು ಕೊಡ್ತೀನಿ, ನೀವು ಇಂಗ್ಲೀಷ್ನಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ. ಓಕೆ. ಇಂಗ್ಲೀಷಿಂದ ಕನ್ನಡಕ್ಕೆ ಮಾಡಿ, ಕನ್ನಡದಿಂದ ಇಂಗ್ಲೀಷಿಗೆ ಪ್ರಯತ್ನ ಮಾಡಿದಾಗ ಮಾತ್ರ ನಾವು ಇಂಗ್ಲೀಷ್ ಮಾತನಾಡೋದಕ್ಕೆ ಸಾಧ್ಯವಾಗುತ್ತೆ. ನೋಡಿರಿ, ಇಲ್ಲಿ ಕೊಟ್ಟಿರುವಂಥ ಸೆಂಟೆನ್ಸನ್ನು ನೋಡಿರಿ, ಇವೆಲ್ಲವೂ ನೀವು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿ. ಫಸ್ಟ್ ಒನ್, ಡೋಂಟ್ ಯು ಪ್ಲೇ ಕ್ರಿಕೆಟ್. ಡೋಂಟ್ ಯು ಪ್ಲೇ ಕ್ರಿಕೆಟ್. ಇಲ್ಲಿ ನೋಡಿರಿ, ಸಬ್ಜೆಕ್ಟ್ ಕೂಡ ಚೇಂಜ್ ಮಾಡಿರಿ. ಡೋಂಟ್ ಐ ಪ್ಲೇ ಕ್ರಿಕೆಟ್, ನಾನು ಕ್ರಿಕೆಟ್ ಆಡೋದಿಲ್ಲವೇ? ಓಕೆ. ನೆಕ್ಸ್ಟ್, ಡೋಂಟ್ ಯು ಡೂ ಹೋಮ್ವರ್ಕ್. ಡೋಂಟ್ ಯು ಡೂ ಹೋಮ್ವರ್ಕ್. ಇಲ್ಲಿ ಯು ಅನ್ನೋ ಸಬ್ಜೆಕ್ಟನ್ನು ಚೇಂಜ್ ಮಾಡಿ ಯಾವುದಾದ್ರು ಹಿ ಶಿ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಡೋಂಟ್ ಯು ಗೋ ಟು ಕಾಲೇಜ್. ಡೋಂಟ್ ಹಿ ಗೋ ಟು ಕಾಲೇಜ್. ಓಕೆನಾ. ಡೋಂಟ್ ಬರ್ತಾ, ಹಿ ಬಂದಲ್ಲಿ ಡಸ್ ಬರ್ತದೆ. ಓಕೆ. ಡಸೆಂಟ್ ಹಿ ಗೋ ಟು ಕಾಲೇಜ್ ಅಂತ ಹೇಳ್ಬೋದು. ನೆಕ್ಸ್ಟ್, ಫೋರ್ತ್ ಒನ್, ಡೋಂಟ್ ಯು ಮಿಸ್ಟೇಕ್ ಅಗೈನ್. ಡೋಂಟ್ ಯು ಮಿಸ್ಟೇಕ್ ಅಗೈನ್. ನೆಕ್ಸ್ಟ್, ಫಿಫ್ತ್ ಒನ್, ಡೋಂಟ್ ಯು ಕಾಲ್ ಟು ಹಿಮ್. ಡೋಂಟ್ ಯು ಕಾಲ್ ಟು ಹಿಮ್. ಓಕೆನಾ. ನೆಕ್ಸ್ಟ್, ಸಿಕ್ಸ್ತ್ ಒನ್, ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್. ಡೋಂಟ್ ಯು ಸ್ಪೀಕ್ ಇಂಗ್ಲೀಷ್. ಇವೆಲ್ಲದಕ್ಕೂ ಕ್ವಶನ್ ಮಾರ್ಕ್ ಹಾಕಿಲ್ಲ, ಮಿಸ್ಟೇಕ್ ಆಗಿದೆ, ಸಾರಿ. ಎಲ್ಲದಕ್ಕೂ ಕ್ವಶನ್ ಮಾರ್ಕ್ ಇರಲೇಬೇಕು. ಓಕೆನಾ. ನೆಕ್ಸ್ಟ್, ಸೆವೆಂತ್ ಒನ್, ಡೋಂಟ್ ಯು ವರ್ಕ್ ರೆಗ್ಯುಲರ್ಲಿ. ಡೋಂಟ್ ಯು ವರ್ಕ್ ರೆಗ್ಯುಲರ್ಲಿ. ನೆಕ್ಸ್ಟ್, ಏಯ್ತ್ ಒನ್, ಡೋಂಟ್ ಯು ಕ್ಲೋಸ್ ದ ಡೋರ್. ಡೋಂಟ್ ಯು ಕ್ಲೋಸ್ ದ ಡೋರ್. ನೆಕ್ಸ್ಟ್, ನೈನ್ತ್ ಒನ್, ಡೋಂಟ್ ಯು ಈಟ್ ಸೆಲ್ಫ್. ಡೋಂಟ್ ಯು ಈಟ್ ಸೆಲ್ಫ್. ನೆಕ್ಸ್ಟ್, 10th ಒನ್, ಡೋಂಟ್ ಯು ರೈಟ್ ಎಕ್ಸಾಮ್ ನೌ. ಡೋಂಟ್ ಯು ರೈಟ್ ಎಕ್ಸಾಮ್ ನೌ. ಓಕೆನಾ. ಇದೆಲ್ಲ ಸಬ್ಜೆಕ್ಟ್ಗಳು ಚೇಂಜ್ ಮಾಡಿರಿ. ಯು ಅನ್ನೋ ಪ್ಲೇಸ್ನಲ್ಲಿ ಹಿ ಅಥವಾ ಶಿ ಇಡ್ರಿ. ಹಿ ಅಥವಾ ಶೀಟಲ್ಲಿ ಡೋಂಟ್ ಬರೋದಿಲ್ಲ, ಡಸೆಂಟ್ ಬರುತ್ತೆ. ವಿ ದೇ ಅಂತ ಚೇಂಜ್ ಮಾಡಿದಲ್ಲಿ ಡೋಂಟ್ ಅನ್ನೋದೇ ಬರುತ್ತೆ. ಓಕೆನಾ. ನೆಕ್ಸ್ಟ್, 11th ಒನ್, ಇಲ್ಲಿ ಬಂದಿದ್ದು ನೋಡಿರಿ, ಗಮನಿಸ್ರಿ, ಚೆನ್ನಾಗಿ ಗಮನಿಸ್ರಿ. ಡಜಂಟ್ ಶಿ ಚೇಂಜ್ ದ ಮೊಬೈಲ್. ಡಜಂಟ್ ಶಿ ಚೇಂಜ್ ದ ಮೊಬೈಲ್. ಓಕೆನಾ. ಇಲ್ಲಿ ಶಿ ಹಿ ಅಂತ ಬಂದಿದ್ವಲ್ವ, ಇಲ್ಲಿ
ಐ ಉಯ್ ಯು ಅಂತ ಬಂದಲ್ಲಿ ಡೋಂಟ್ ಅಂತ ಬರುತ್ತೆ. ಓಕೆನಾ, ಕ್ಲಾರಿಫೈ ಆದ ಡಿಫರೆನ್ಸ್ ಗೊತ್ತಾಯ್ತಾ? ನೆಕ್ಸ್ಟ್ 12th ಒನ್, ಡಜಂಟ್ ಹಿ ಸ್ಟಾರ್ಟ್ ದ ಗೇಮ್. ಡಜಂಟ್ ಹಿ ಸ್ಟಾರ್ಟ್ ದ ಗೇಮ್. ನೆಕ್ಸ್ಟ್ 13th, ಡಜಂಟ್ ಶಿವರಾಜ್ ವೇಟ್ ಫಾರ್ ಮೀ. ಡಜಂಟ್ ಶಿವರಾಜ್ ವೇಟ್ ಫಾರ್ ಮೀ. ನೆಕ್ಸ್ಟ್ 14th, ಡಜಂಟ್ ಯು ಆಸ್ಕ್ ಮೀ. ಡಜಂಟ್ ಯು ಆಸ್ಕ್ ಮೀ. ನೋಡ್ರಿ, ಇಲ್ಲಿ ಡಜಂಟ್ ಅನ್ನೋದು ಬರಲ್ಲ, ಡೋಂಟ್ ಅನ್ನೋದೇ ಬರುತ್ತೆ. ಓಕೆನಾ. ನೆಕ್ಸ್ಟ್ 15th, ಡಜಂಟ್ ಹಿ ಕ್ರೈ ನೌ. ಡಜಂಟ್ ಹಿ ಕ್ರೈ ನೌ. ನೆಕ್ಸ್ಟ್ 16th, ಡೋಂಟ್ ಯು ಮೀಟ್ ಯುವರ್ ಫಾದರ್. ಡೋಂಟ್ ಯು ಮೀಟ್ ಯುವರ್ ಫಾದರ್. ಓಕೆನಾ. ನೆಕ್ಸ್ಟ್ 17th, ಡೋಂಟ್ ಯು ಗಿವ್ ಮೈ ಬುಕ್. ಡೋಂಟ್ ಯು ಗಿವ್ ಮೈ ಬುಕ್. ನೆಕ್ಸ್ಟ್ 18th, ಡೋಂಟ್ ಯು ಟೆಲ್ ಲೈಸ್. ಡೋಂಟ್ ಯು ಟೆಲ್ ಲೈಸ್. ನೆಕ್ಸ್ಟ್ 19th, ಡೋಂಟ್ ಯು ಸ್ಲೀಪ್ ಇನ್ ಟೈಮ್. ಡೋಂಟ್ ಯು ಸ್ಲೀಪ್ ಇನ್ ಟೈಮ್. ಈ ರೀತಿ ಹೇಳ್ಬೇಕು. ಡೋಂಟ್ ಯು ಸ್ಲೀಪ್ ಇನ್ ಟೈಮ್. ಡೋಂಟ್ ಯು ಟೆಲ್ ಲೈಸ್. ಡೋಂಟ್ ಯು ಗಿವ್ ಮೈ ಬುಕ್. ಡೋಂಟ್ ಯು ಮೀಟ್ ಯುವರ್ ಫಾದರ್. ನೆಕ್ಸ್ಟ್ 20th, ಡೋಂಟ್ ಯು ಟೇಕ್ ಡಿನ್ನರ್ ನಾವ್. ಡೋಂಟ್ ಯು ಟೇಕ್ ಡಿನ್ನರ್ ನಾವ್. ಈ ಪ್ರಶ್ನೆ ನಾವು ಪ್ರೊನೌನ್ಸಿಯೇಷನ್ ಹೇಳೋ ಕೂಡ ಡೋಂಟ್ ಯು ಟೇಕ್ ಡಿನ್ನರ್ ನಾವ್. 19th, ಡೋಂಟ್ ಯು ಸ್ಲೀಪ್ ಇನ್ ಟೈಮ್. ಡೋಂಟ್ ಯು ಟೆಲ್ ಲೈಸ್. ಡೋಂಟ್ ಯು ಗಿವ್ ಮೈ ಬುಕ್. ಡೋಂಟ್ ಯು ಮೀಟ್ ಯುವರ್ ಫಾದರ್. ಈ ರೀತಿ ಪ್ರಾಕ್ಟೀಸ್ ಮಾಡಬೇಕು. ನಾವು ಕೊಟ್ಟಿರುವಂತಹ ಎಲ್ಲ ಎಕ್ಸಾಂಪಲ್ಸ್ ನೋಡಿದ್ರಿ, ಸೆಂಟೆನ್ಸ್ ಯಾವ ರೀತಿ ಕ್ರಿಯೇಟ್ ಮಾಡಬೇಕು ನಿಮಗೆ ಗೊತ್ತಾಯಿತು. ಓಕೆ, ಯಾವ ಸಬ್ಜೆಕ್ಟಲ್ಲಿ ಡೋಂಟ್ ಬರ್ತಾ, ಯಾವ ಸಬ್ಜೆಕ್ಟಲ್ಲಿ ಡಜೆಂಟ್ ಬರ್ತಾ ಮತ್ತು ನಿಮಗೆ ಡಿಫ್ರೆನ್ಸ್ ಗೊತ್ತಾಯಿತು. ಓಕೆನಾ. ನೀವು ಪ್ರಾಕ್ಟೀಸ್ ಮಾಡೋ ವಿಧಾನ ಯಾವ ರೀತಿ ಇರಬೇಕಂದ್ರೆ, ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಿದ ನಂತರ ಈ ಸೆಂಟೆನ್ಸನ್ನು ನಿಮ್ಮ ಮನೆ ಹತ್ತಿರ ಇರುವಂತಹ ಚಿಕ್ಕ ಮಕ್ಕಳ ಹತ್ರ, ನಿಮ್ಮ ಮನೆಯಲ್ಲಿರುವ ಅಥವಾ ನಿಮ್ಮ ಪಕ್ಕದಲ್ಲಿರುವ ಮಕ್ಕಳ ಜೊತೆ ಈ ಸೆಂಟೆನ್ಸನ್ನು ಮಾತಾಡಿದರೆ ನಿಮ್ಮಲ್ಲಿರುವ ಕಾನ್ಫಿಡೆನ್ಸ್ ಹೆಚ್ಚಾಗಿ ನೀವು ಇಂಗ್ಲೀಷ್ ಕಲಿಯೋದಕ್ಕೆ ಕೂಡ 90% ಎಷ್ಟೋ ಯೂಸ್ ಆಗುತ್ತೆ. ಅವರಿಗೆ ಕಲಿಸಿದಂತೆ ಆಗುತ್ತೆ, ನೀವು ಕಲಿತಂತೆ ಆಗುತ್ತದೆ, ಇನ್ನೊಬ್ಬರಿಗೆ ಹೆಲ್ಪ್ ಮಾಡಿದಂತೆ ಆಗುತ್ತೆ, ನೀವು ಅದರಿಂದ ನಾಲೆಡ್ಜ್ ಪಡ್ಕೊಳ್ಳುವಂಥ ಸಾಧನೆ ಕೂಡ ಆಗುತ್ತೆ. ಸೊ ಫೈನಲ್ ಆಗಿ ನಿಮ್ಮಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತಂದರೆ ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ನಂತರ ಶೇರ್ ಮಾಡಿರಿ, ಎಜುಕೇಷನ್ಗೆ ಸಪೋರ್ಟ್ ಮಾಡಿರಿ. ನಿಮ್ಮಿಂದ ಹೆಲ್ಪ್ ಆಗುತ್ತಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಪ್ಲೀಸ್ ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ನೀವು ಇಂಗ್ಲೀಷ್ ಮಾತಾಡಿದ್ರೆ ಮಾತ್ರ ಇಂಗ್ಲೀಷ್ ಬರುತ್ತೆ.